ರಾಜ್ಯದಲ್ಲಿ ಪಿಆರ್ಸಿ ಕೊಡೋದಕ್ಕೆ ಬಿಜೆಪಿ ವಿರೋಧ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪಿಆರ್ಸಿ ಕೊಡ್ತಿರೋದು ಸರ್ಕಾರಿ ಅಧಿಕಾರಿಗಳೇ. ಎಸ್ಐಆರ್ ನಡೀತಾ ಇದೆ, ಅರ್ಹರು ಪಟ್ಟಿಯಲ್ಲಿ ಸೇರಬೇಕು. ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇದೆಯಾ ಅಂತ ಗುಡುಗಿದ್ದಾರೆ. ಬಾಂಗ್ಲಾದೇಶದವರು ಎಲ್ಲಿಂದ ಬಂದರು, ತೊಂದರೆ ಇದ್ರೆ ಬಿಜೆಪಿ ಅವರು ಪ್ರೂವ್ ಮಾಡಲಿ, ಬಿಜೆಪಿ ಹೇಳಿದ್ದೇ ಸರಿಯಲ್ಲ, ನಾವು ಒಪ್ಪೋಕೆ ರೆಡಿ ಇಲ್ಲ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗ ಯಾರ ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನ ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಉತ್ತಮವಾದಂಥ ಪಟ್ಟಿ ಬಿಡುಗಡೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನಾವು ಕೊಟ್ಟ ತಕ್ಷಣನೇ ಇವರೆಲ್ಲ ಒಪ್ತಾ ಇದ್ದಾರಾ? ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರ ಬಿಜೆಪಿ ಅವರು? ಬಾಂಗ್ಲಾದೇಶಿ ಬಂದ್ರು, ಎಲ್ಲಿಂದ ಬರ್ತಾ ಇದಾರ್ರಿ? ವೆಸ್ಟ್ ಬೆಂಗಾಲಲ್ಲಿ ನಿಮ್ದೇ ಆಡಳಿತ. ಅಮಿತ್ ಶಾ ಅವರು ನಿಮ್ಮ ಹೋಮ್ ಮಿನಿಸ್ಟರೇ. ಮಧ್ಯಪ್ರದೇಶ್ ಬರ್ತದೆ, ಉತ್ತರ ಪ್ರದೇಶ್ ಬರ್ತದೆ, ಆಂಧ್ರ ಪ್ರದೇಶ್ ಬರ್ತದೆ, ಒರಿಸ್ಸಾ ಬರ್ತದೆ, ಬಿಹಾರ್ ಬರ್ತದೆ. ಮಧ್ಯದಲ್ಲಿ ಹೆಂಗ್ ಬರ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವರು? ಸುಮ್ಮನೆ ಏನೋ ಮಾತಾಡಬೇಕು, ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಅದು ಸರಿಯಲ್ಲ. ಅವರ ಮಾತು ಅಂದ್ರೆ ಬೇರೆ ಸಾಮಾನ್ಯವಾಗಿ ಖಾಯಂ ನಿವಾಸಿ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕಾರ್ಡ್ ಕೊಡ್ಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ವಿಪಕ್ಷಗಳು ಹರಿಹಾಯ್ತಾ ಇರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.